ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು LBAಯಲ್ಲಿ ಲಾಗಿನ್ ಆಗುವ ಸರಳ ವಿಧಾನವನ್ನು ತಿಳಿಸಲು ಪ್ರಯತ್ನ ಮಾಡುತ್ತೇನೆ. ಗೂಗಲ್ ಕ್ರೋಮ್ನಲ್ಲಿ LBA ಎಂದು ಟೈಪ್ ಮಾಡಿ ಸರ್ಚ್ ನೀಡಿ. ಸರ್ಚ್ ನೀಡಿದ ನಂತರ ಕೆಳಗಡೆ ಇರುವ sts.karnataka.gov.in ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟೀಚರ್ ಲಾಗಿನ್, SCTS ಯೂಸರ್ ಲಾಗಿನ್, ಆಫೀಸ್ DDPI ಯೂಸರ್ ಲಾಗಿನ್ ಈ ಥರ ಬರುತ್ತದೆ. ಇಲ್ಲಿ ಕೆಳಗಡೆ ನಿಮ್ಮ KGID ನಂಬರ್ ಟೈಪ್ ಮಾಡಿ. ಇಲ್ಲಿ ಕೆಳಗಡೆ ಇರುವ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ನ ಮೊಬೈಲ್ ನಂಬರ್ಗೆ OTP ಬರುತ್ತದೆ. OTPಯನ್ನು ಬರೆದು ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಲಾಗಿನ್ ಆಗಿರುವ ಶಿಕ್ಷಕರ ಹೆಸರು ತೋರಿಸುತ್ತದೆ. ಇಲ್ಲಿ ಮೇಲ್ಗಡೆ ಇರುವ 3 ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ಟೀಚರ್ ಪ್ರೊಫೈಲ್, ಲೆಸನ್ ಪ್ಲ್ಯಾನ್, ಅಸೆಸ್ಮೆಂಟ್ ರಿಪೋರ್ಟ್ ಈ ತರಹ ಆಯ್ಕೆಗಳು ಬರುತ್ತವೆ. ಈಗ ನಾವು ಪದೇ ಪದೇ OTP ಸಮಸ್ಯೆ ನಿವಾರಿಸಬೇಕಾದರೆ ಇಲ್ಲಿ ಗೂಗಲ್ ಕ್ರೋಮ್ನಲ್ಲಿರುವ ಬಲಗಡೆ ಇರುವ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಆ್ಯಡ್ ಟು ಹೋಮ್ ಸ್ಕ್ರೀನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲೆಸನ್ ಪ್ಲ್ಯಾನ್ ಅಂತ ಈ ಥರ ಬರುತ್ತದೆ. ನಿಮ್ಮ LBA ಎಂದು ಬರೆದು ಆ್ಯಡ್ ಎಂದು ಟೈಪ್ ಮಾಡಿ. ಆ್ಯಡ್ ಆಟೋಮೆಟಿಕಲಿ ಮೇಲೆ ಕ್ಲಿಕ್ ಮಾಡಿ. ನಂತರ ಇದು ಲಾಗಿನ್ ಆಗಿರುವ ಪೇಜನ್ನು ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದರೆ ನಿಮಗೆ ಆ್ಯಡ್ ಟು ಹೋಮ್ ಸ್ಕ್ರೀನ್ ಮೇಲೆ LBA ಶಾರ್ಟ್ಕಟ್ ಲಿಂಕ್ ಬರುತ್ತದೆ. ಇಲ್ಲಿ LBA ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನೀವು ಲಾಗಿನ್ ಆಗಬಹುದು. ಇಲ್ಲಿ OTP ಅಥವಾ ಇನ್ಯಾವುದೇ ಸಮಸ್ಯೆ ಬರುವುದಿಲ್ಲ. ಧನ್ಯವಾದಗಳು.